ಕಡಲ ದಾಟಿ ಹೊಸ ನೆಲಕ್ಕೆ ಕಾಲಿಟ್ಟ ಘಳಿಗೆ ನಂಬವರ ಹುಡುಕಾಟ ಪರದಾಟದ ಬವಣೆಗೆ ಸಮಭಾವದ ಐವರು ಒಂದಾದರು ಹೀಗೆ ನೋವು ನಲಿವಿನ ತಗ ಸ್ಪಂದನದ ಬೆಸುಗೆ ಕಡಲ ದಾಟಿ ಹೊಸ ನೆಲಕ್ಕೆ ಕಾಲಿಟ್ಟ ಘಳಿಗೆ ಜಾತಿ ಲಿಂಗ ಭೇದವೆಂಬ ಭ್ರಾಂತಿಯ ಹೊರದೂಡಿ ನೋವು ನಲಿವಿಗೆ ಎಲ್ಲಕ್ಕೂ ತಮ ಹೆಗಲನು ನೀಡಿ ಮನಸ್ಸುಗಳು ಬೆರೆತವು ಪಾರದರ್ಶವಾಗಿ ಜೀವ ಐದು ಭಾವವೊಂದೇ ಎಂಬ ರಾಗವ ಹಾಡಿ ಕಡಲ ದಾಟಿ ಹೊಸ ನೆಲಕ್ಕೆ ಕಾಲಿಟ್ಟ ಘಳಿಗೆ ಯಾ ಏನೋ ರಘು, ಪ್ಯಾಕಿಂಗ್ ಆಯ್ತಾ ನಾಳೆಗೆ? ನಮ್ದೇನಿದೆಯಮ್ಮ, 2 ಚಡ್ಡಿ 2 ಬನಿಯನ್ನ 1 ಲ್ಯಾಪ್ಟಾಪ್ ಅಷ್ಟೇ. ಗುರು, ದಾರಿಯಲ್ಲಿ 1-2 ನಿಮಿಷ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಹೊಡೆದು ಹೊರಡೋಣ, ಆಯ್ತಾ? ನಿಂದೊಂದು ಗೋಳು ಮಗನೇ, ಹೋಗ್ತಿರೋದೇ ಎಣ್ಣೆ ಹೊಡಿಯಕ್ಕೆ, ಇದ್ರ ಮಧ್ಯೆ ದೇವಸ್ಥಾನ ಬೇರೆ ಬೇಕಾ ನಿನಗೆ? ಹೇಳಮ್ಮ ಪ್ರೊಫೆಸರ್, ಏನು ಸಮಾಚಾರ? ಭಕ್ತ ಎಲ್ಲಿದ್ದೀರೋ? ರಘುನ ಕರ್ಕೊಂಡು ಬರ್ತಾ ಇದ್ದೀವಿ. ಇಲ್ಲೇನೋ ಆಕ್ಸಿಡೆಂಟ್ ಆದಂಗಿದೆ, ಸಿಕ್ಕಾಪಟ್ಟೆ ಆ್ಯಂಬುಲೆನ್ಸು ಪೊಲೀಸ್ ಎಲ್ಲ ಇದ್ದಾರೆ. ಸೊ ಸ್ವಲ್ಪ ಡಿಲೇ ಆಗ್ಬೋದು ಬರೋದು, ಆಯಿತಾ? ಬಟ್ ವಿ ಆರ್ ಆನ್ ದ ವೇ. ಪುಂಗಿ ಓದಿದ್ದು ಸಾಕು, ನಮ್ಮೂರಲ್ಲಿ ಅಷ್ಟು ಟ್ರಾಫಿಕ್ ಎಲ್ಲ ಆಗುತ್ತೋ? ನಾನು ಹೇಳೋದ್ರಲ್ಲಿ ನಂಬಿಕೆ ಇಲ್ಲ ಅಂದರೆ ಪಕ್ಕದಲ್ಲಿ ರಘುನೇ ಇದ್ದಾನೆ, ಅವನಿಗೆ ಕೇಳು. ರಘು ಹೇಳಪ್ಪ. ಹೌದಮ್ಮ, ಏನೋ ಮೇಜರ್ ಆಕ್ಸಿಡೆಂಟ್ ಆದಂಗಿದೆ, ಟ್ರಾಫಿಕ್ಕು ಸಖತ್ ಸ್ಲೋ ಆಗಿದೆ. ಈಗಷ್ಟೇ ಯಾವುದೋ ಒಂದು ಫೈರ್ ಇಂಜಿನ್ನು ಆಮೇಲೆ ಒಂದು ಇದು ಆ್ಯಂಬುಲೆನ್ಸ್ ಜಸ್ಟ್ ಹೋಯ್ತು. ನಾವು ಬರೋದು ಸ್ವಲ್ಪ ಲೇಟ್ ಆಗ್ಬೋದಾ ಅಂತ. ಈ ನಡುವೆ ಈ ರೋಡಲ್ಲಿ ಆಕ್ಸಿಡೆಂಟ್ಗಳು ತುಂಬ ಜಾಸ್ತಿ ಆಗ್ತಾ ಇದೆ. ನೀವಿಬ್ರು ಹುಷಾರಪ್ಪ, ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಓಡಿಸ್ಕೊಂಬನ್ನಿ. ಆಮೇಲೆ ಜ್ಞಾಪಕ ಇದೆಯಲ್ಲ ನಮ್ಮ ಪ್ಲ್ಯಾನು, ಹರೀಶ್ ಬರ್ತ್ಡೇ, ಮಿಡ್ ನೈಟ್ ಕೇಕ್ ಕಟ್ಟಿಂಗ್ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಡಿ ಪ್ಲೀಸ್. ನಿನ್ನ ರೆಸ್ಟೋರೆಂಟ್ ಕೇಕು ಇಡೀ ಊರಿಗೆ ಫೇಮಸ್ಸು. ಇವತ್ತು ಕೇಕ್ ಮಾತ್ರ ಸೂಪರ್ ಆಗಿರಬೇಕು, ತುಂಬ ಸ್ಪೆಷಲ್ ಆಗಿರಬೇಕು, ಗೊತ್ತಾಯ್ತಾ? ಗುರು, ಇಟ್ಸ್ ಆಲ್ರೆಡಿ ಟೇಕನ್ ಕೇರ್. ನನ್ನ ರೆಸ್ಟೋರೆಂಟ್ನಲ್ಲಿ ತುಂಬ ಸ್ಪೆಷಲ್ ಕೇಕ್ ಮಾಡಿಸ್ತಾ ಇದ್ದೀನಿ. ನಮ್ಮ ಹುಡುಗ ಹರೀಶನ ಮನೆಗೆ ತಂದು ಕೊಡ್ತಾನೆ, ಆಯಿತಾ? ಏನು ಮಾಡ್ತಿದ್ದಾನೆ? ಇಷ್ಟೊತ್ತಾದ್ರೂ ಬಾಗಿಲು ತೆಗಿತಿಲ್ಲ. ಯೂಶಲಿ ನಾವು ಬರೋದು ಅವನಿಗೆ ಗೊತ್ತಿದ್ರೆ ಅನ್ಲಾಕ್ ಮಾಡಿಟ್ಟಿರ್ತಾನೆ ಡೋರ್ನ, ಇಲ್ಲ ಅಂದ್ರೂ ಪಟ್ಟಂತ ಬಂದು ಬಾಗಿಲು ತೆಗ್ದ್ಬಿಡ್ತಾನೆ. ಇವತ್ತು ಯಾಕೋ? ಇರು, ಒಂದು ಫೋನ್ ಮಾಡ್ತೀನಿ. ಓ ಮೈ ಗಾಡ್, ಆಸ್ ಯೂಶುವಲ್ ನೋ ನೆಟ್ವರ್ಕ್ ಇವನ್ ಮನೆ ಹತ್ರ. ಅದು ಎಲ್ಲಿಂದ ಮನೆ ಕಟ್ಟಿದಾನೋ? ಎಷ್ಟೊತ್ತ ಬಾಗಿಲು ತೆಗಿಯೋದು? ಚಳಿ ಪ್ರಾಣ ಹೋಗ್ತಾ ಇದೆ ಆಚೆ. ಏಯ್, ಎಲ್ಲಿ ಕಳೆದೋಗಿದ್ಯಾ? ಜಾರಿ ಬಿಡಪ್ಪ, ಒಳಗ್ ಬರ್ತೀವಿ. ಬಂದ್ರ? ಬಹಳ ಹೊತ್ತಿಂದ ನಿಮ್ಮನ್ನೇ ಕಾಯ್ತಾ ಇದ್ದೀನಿ, ಬನ್ನಿ ಒಳಗಡೆ ಬನ್ನಿ. ಏನು ಹರೀಶ, ನಿನ್ ಬಟ್ಟೆ ಕೆಂಪ್ಗೆ ಏನ್ ರಕ್ತನ ಏನೋ? ಏನ್ ಒಳಗೇನಾದ್ರೂ ಮರ್ಡರ್ ಗಿರ್ಡರ್ ನಡೀತಾ ಇದೆಯಾ? ಹೇಗಪ್ಪ?
ಮರ್ಡರಾ? ಅಲ್ಲ, ಹುಟ್ಟು ಸಾವು ನಮ್ಮ ಕೈನಲ್ಲಿದೆಯಾ? ಹಾಡು ಕೇಳಿಲ್ವಾ ನೀವು? ಬೊಂಬೆ ಆಡ್ಸೋನು ಮೇಲೆ ಕುಂತವ್ನೆ, ನಮಗೆ ನಿಮಗೆ ಏಕೆ ಟೆನ್ಷನ್ ಬೇಡ, ಬನ್ನಿ ಕೂತ್ಕೊಳ್ಳಿ. ಏನ್ ಸಾಹೇಬ್ರು ಇವತ್ತು ನಾವು ಬರಕ್ಕಿಂತ ಮುಂಚೆ ಒಂದೆರಡು ಪೆಗ್ ಹಾಕ್ತಂಗಿದೆ. ನಾವೇನೋ ಹೇಳಿದ್ರೆ ಇನ್ನೇನೋ ಹೇಳ್ತಿದ್ದಾನೆ. ಎಲ್ಲಿ ರಘು ಭರತ್ ಕಾಣಿಸ್ತಾ ಇಲ್ಲ? ಅದು ಬಲು ಅಪರೂಪದ ಜೋಡಿ, ಒಂದ್ ತಿಕ್ಲು ಇನ್ನೊಂದ್ ಪುಕ್ಲು. ಅವರಿಬ್ರು ಯಾವಾಗ್ಲೂ ಲೇಟು, ಅದ್ ನಮ್ಗೇನ್ ಹೊಸ್ತೇನಲ್ವಲ್ಲ. ಅದಿರ್ಲಿ, ಎಲ್ಲಪ್ಪ ನಿನ್ನ ಅರ್ಧಂಗಿ ಅವಂತಿ ಎಲ್ಲೂ ಕಾಣ್ತಾನೆ ಇಲ್ಲ. ಅವಂತಿನ ಇಲ್ಲೇ? ಓ ಇಲ್ಲ, ಅವಳು ನೀವು ಬರ್ತಾ ಇದ್ರಲ್ಲ, ನಿಮಗೆ ಸರ್ಪ್ರೈಸ್ ಮಾಡ್ತೀನಿ ಅಂತ ಎಲ್ಲೋ ಹೊರಗಡೆ ಹೋದ್ಲು. ಬರ್ತಾಳೆ ಅಲ್ಲ, ನೀವು ಕೂತಿರ್ತೀರಲ್ಲ, ನಾನು ಹೋಗಿ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲ, ಯಾವಾಗಲೂ ಜಾಲಿಯಾಗಿ ತಮಾಷೆಯಾಗಿ ಮಾತಾಡ್ಕೊಂಡಿರ್ತಾ ಇದ್ದಿದ್ದು ಹರೀಶ ಸ್ವಲ್ಪ ಡಲ್ ಆಗಿರೋ ಥರ ಇಲ್ಲ ಇವತ್ತು. ನಂಗೂ ಹಂಗೆ ಅನಿಸ್ತಿದೆ ಅಲ್ವಾ? ರಘು, ಸಾರಿ ಫ್ರೆಂಡ್ಸ್, ಕ್ಯಾಲಿಫೋರ್ನಿಯಾಗ ಬರಕ್ಕಾಗಲ್ಲ ಅಂತಾನೆ ಸ್ಟಾಪ್ ಕೊಡ್ತಾ ಇದ್ದೆ. ತಪ್ಪಾಯ್ತು ಬಿಟ್ಬಿಡಿ. ನೀವೆಲ್ಲ ಏನೇ ಹೇಳ್ರಪ್ಪ, ಈ ತರ ತಿಂಗಳಿಗೊಂದ್ಸಲಿ ಮೀಟ್ ಆಗಿ ನಾವೆಲ್ಲ ಮಜಾ ಮಾಡದೇ ಇದ್ರೆ ಏನೋ ಮಿಸ್ ಆದಾಗಿರತ್ತೆ. ಹೌದು, ನಮ್ಮ ಹರೀಶನೇ ಸರಿ ನಮ್ಮ ವಾಟ್ಸಪ್ ಗ್ರೂಪ್ನ ಫುಲ್ ಟೈಮ್ ಜಾಬ್ ಆಗಿ ತಗೊಂಡು ನಮ್ಮನ್ನೆಲ್ಲ ಸೇರಿಸ್ತಾ ಇರೋದು. ಏನು ನನ್ನ ಬಗ್ಗೆನೇ ಮಾತಾಡ್ತಾ ಇರೋಂಗಿದೆ ನೀವೆಲ್ಲ? ಯಾರ್ಯಾರು ಎಷ್ಟೆಷ್ಟು ದಿನ ಇರ್ತೀವೋ ನಮಗೆ ಗೊತ್ತಿಲ್ಲ, ಇಲ್ಲ ಯಾರಿಗೂ ಗೊತ್ತಿಲ್ಲ. ಸ್ನೇಹಿತರನ್ನ ಯಾರಾದರೂ ಒಬ್ಬರು ಒಟ್ಟಿಗೆ ಇಡಬೇಕಲ್ವಾ? ಅದಕ್ಕೆ ಈ ಕೆಲಸ ನಾನೇ ಮಾಡ್ತಾಯಿದ್ದೀನಿ ಅಷ್ಟೆ. ಅಲ್ಲಪ್ಪ ರಘು, ಹೋದ ವಾರ ತಾನೇ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿದ್ದೆ, ಮತ್ತೆ ನಾಳೆನೂ ಹೋಗ್ತಾ ಇದೆಯಂತೆ. ಏನು ಅಲ್ಲೊಂದು ಸೆಟಪ್ಪ? ಎರಡನೇ ಸಂಸಾರ ಏನಾದ್ರು ಮಾಡಿದೆಯಾ? ಏನು ಕತೆ? ಹಾಂ, ಇಲ್ಲಿ ಇರೋದೊಂದನ್ನೇ ತಡ್ಕೊಳಕ್ಕಾಗ್ತಿಲ್ಲ, ಇನ್ನೊಂದ ಅಯ್ಯೋ ಅದೇನೋ ಹೇಳ್ತಾರಲ್ಲ, ಇಲ್ಲಾರ್ದೆ ಇರುವೆ ಬಿಟ್ಕೊಂಡಂಗೆ ಅಂತ. On the serious note, ನನ್ನ ಸ್ಟಾರ್ಟಪ್ ಫೀಟ್ಸ್ ಕ್ಲಬ್ ವಿ ರೀಚ್ಡ್ 5 million ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್. ಕೆಲವು ಕ್ಲೈಂಟ್ಸ್ನ ಮೀಟ್ ಮಾಡಬೇಕು, ಆಮೇಲೆ ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡೋದಿದೆ. ಸೊ ಐ ನೀಡ್ ಟು ಗೋ ಟು SF. ಅದಕ್ಕೆ ಏನು ಕಾನ್ಫಿಡೆನ್ಸ್ ಅಂದರೆ? ಇಟ್ಸ್ ಎ ಇಂಟ್ರೆಸ್ಟಿಂಗ್ ಟಾಪಿಕ್. ಎನ್ಹ್ಯಾನ್ಸ್ ದ ಡೇಟಾ ಸೈನ್ಸ್ ಟು ಎನೇಬಲ್ AI ಅಂತ. ಗುರು, ನಮಗೂ ಸ್ವಲ್ಪ ಅರ್ಥ ಆಗಂಗೆ ಹೇಳಪ್ಪ. ಈ AI ಅಂತ ಇದೆಯಲ್ಲ, ಒಂಥರ ಮಜಾ. ಯಾರಿಗೇನು ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ ಅಂತ ಹೇಳ್ಕೊಳ್ಳೋದು ಇಲ್ಲ, ಮತ್ತು ಸುಮ್ಮನೆನೂ ಇರೋಲ್ಲ. ಸೊ ಇದೊಂಥರ ನಮ್ಮ ಉಪೇಂದ್ರ ಇದ್ದಾರಲ್ಲ, ಅವ್ರ ಮೂವಿ ಎಲ್ಲ ಹೋಗ್ತೀವಲ್ಲ, ಮೂವಿ ನೋಡಿದ್ಮೇಲೆ ತಲೆ ಬಿಡ ಗೊತ್ತಾಗಲ್ಲ, ಆದ್ರೆ ಏನೋ ಅರ್ಥ ಆದಂಗೆ ಡವ್ ಹೊಡ್ಕೊಂಡಿರ್ತೀವಲ್ಲ, ಅದು. ಹೌದು, ಅದು ಕರೆಕ್ಟ್. ಎಲ್ಲ ಕಡೆ AI ಇದೆ ಹವಾ. ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಹೀಗೇನೆ. ಇವಾಗಂತೂ ಡಾಕ್ಟರ್ ಅವಶ್ಯಕತೆನೇ ಇಲ್ಲ ಯಾರಿಗೂ. ಅವ್ರು AI ಅಲ್ಲಿ ಫೀಡ್ ಮಾಡ್ತಾರೆ, ಅದರಲ್ಲಿ ಏನು ಸಜೆಷನ್ ಬರುತ್ತೋ ಅದು ಬಂದು ಡಾಕ್ಟ್ರಿಗೆ ಹೇಳ್ತಾರೆ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ. AI ಎಲ್ಲ ನಂಬಬೋದು ಒಂದು ಲೆವೆಲ್ವರೆಗೂ, ನಮ್ಮ ಬುದ್ಧಿ ನಮ್ಮ ಕೈಲಿರ್ಬೇಕು. ಏನಂತೆ ಪೂರ್ವಿ? ಗುಡ್ ಆ್ಯಂಡ್ ಬ್ಯಾಡ್ ಡಿಪೆಂಡ್ಸ್ ಆನ್ ಹೂ ಆ್ಯಂಡ್ ಹೌ ಇಟ್ಸ್ ಬೀನ್ ಯುಟಿಲೈಸ್ಡ್. ಈಗ ಲೆಟ್ಸ್ ಟೇಕ್ ದಿಸ್ ನೈಫ್. ಈ ನೈಫು ನಿನ್ನಂಥ ಡಾಕ್ಟರ್ ಕೈಲಿ ಸಿಕ್ಕಿದ್ರೆ ಒಂದು ಪ್ರಾಣ ಉಳಿಯುತ್ತೆ. ಅದೇ ನಮ್ಮ ಭರತನಂತ ಅಡುಗೆ ಬಟನ್ ಕೈಲಿ ಸಿಕ್ಕಿದ್ರೆ ನಮಗೆಲ್ಲ ಸಖತ್ತಾಗಿರೋ ಒಂದು ಊಟ ಸಿಗುತ್ತೆ. ಅದೇ ಕೊಲೆಗಾರನ ಕೈಲಿ ಸಿಕ್ಕಿದ್ರೆ ಡೆವಲಪಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಗ್ರೌಂಡಿಂಗ್ ದೇರ್ ಲರ್ನಿಂಗ್ ಇನ್ ಮಾರಲ್ ಆ್ಯಂಡ್ ಎಥಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಅಮ್ಮ ತಾಯಿ, ಸಾಕು ನಿನ್ನ ಲೆಕ್ಚರ್. ಮೋಸ್ಟ್ಲಿ ಕಾಲೇಜಲ್ಲಿ ಇವು ಮಕ್ಕಳು ಯಾರು ಪಾಠ ಕೇಳಲ್ಲ ಅನಿಸುತ್ತೆ, ನಮ್ಮನ್ನು ಅಂಟಾಕ್ಸ್ತಾ ಇದ್ದಾಳೆ. ಹಾಂ, ಇನ್ನೊಂದು, ನಾನು ತಬ್ಲಾ ರೆಸ್ಟೋರೆಂಟ್ ಓನರು, ಅಡುಗೆ ಭಟ್ಟ ಅಲ್ಲ, ಗೊತ್ತಾ? ಒಂದೇ ಒಂದು ಜಾಗಕ್ಕೆ ಇನ್ನೂ ಬಂದಿಲ್ಲ, ಅದು ಯಾವ್ದು ಗೊತ್ತಾ? ನನ್ನ ಅಡುಗೆ ಮನೆ. ಅಲ್ಲ, ಈ ಜೀವನ ಭಾಳ ಚಿಕ್ಕದು. ಅದೇನು ನೀವೆಲ್ಲ ಯಂತ್ರ ತಂತ್ರಜ್ಞಾನಗಳ ಹಿಂದೆ ಓಡ್ತಾ ಇರೋದು. ನನಗನ್ಸುತ್ತೆ ನಿಧಾನ
ಜೀವನ ಅಂದರೆ ಈ ಸ್ನೇಹ, ಬದುಕು, ಅನುಭವ ಅಷ್ಟೇ. ನೋಡ್ರು, ನಾವು ಬಂದಾಗಿಂದ ನೋಡ್ತಿದ್ದೀವಿ, ಇವನು ಯಾಕೋ ಇವತ್ತು ವಿಚಿತ್ರವಾಗಿ ಮಾತಾಡ್ತಿದ್ದಾನೆ. ಅಲ್ಲ, ಈ ಕಲಾವಿದರೇ ಹೀಗೆ ಎಡವಟ್ಟು. ಒಮ್ಮೆ ಇರೋ ಮೂಡು ಮತ್ತಿರಲ್ಲ. ಬೈದವೆ ಮತ್ತೇನೀಗ ಫುಡ್ ಐಟಮ್ಸ್ ಏನು ಇವತ್ತಿದ್ದು? ಅಲ್ಲ ರಘು, ಬರ್ತಾ ಏನೋ ತುಂಬಾ ಟ್ರಾಫಿಕ್ ಜಾಮ್ ಅಂತ ಹೇಳೋದಿಲ್ಲಪ್ಪ, ಏನಾಯ್ತಾ? ಏನೋ ಆಕ್ಸಿಡೆಂಟ್ ಅನ್ಸತ್ತಪ್ಪ. ಅಲ್ಲಿ ಆಂಬ್ಯುಲೆನ್ಸು, ಪೊಲೀಸು ಇವೆಲ್ಲ ಸುಮಾರೆಲ್ಲ ಇತ್ತು. ಬೈದವೆ ಅವಾಗ ನಮ್ ಭರತ್ ಸಾಹೇಬ್ರದ್ದು ಕಾಪ್ ಇನ್ಸಿಡೆಂಟ್ ನೆನಪಾಯ್ತು. ಎಸ್ ಹೌದು, ಆ ಪೊಲೀಸ್ದು ಪಂಚ್ ಡೈಲಾಗ್ ಸೂಪರ್ ಆಗಿತ್ತಲ್ಲ. ಸಾಹೇಬ್ರು 25 ಸ್ಪೀಡ್ ಲಿಮಿಟ್ ಅಲ್ಲಿ 50ರಲ್ಲಿ ಹೋದ್ರೆ ಸುಮ್ನೆ ಬಿಡ್ತಾರ? ಅದು ಪೊಲೀಸ್ ಬಂದು ಕೇಳಿದ್ದು, ಹ್ಯಾವ್ ಯು ಎವರ್ ಗಾಟ್ನ್ ಅ ಟಿಕೆಟ್ ಅಂತ. ಇವರು ಜೋರಾಗಿ ಪ್ರೌಡ್ ಆಗಿ ನೆವರ್ ಅಂತ ಹೇಳ್ಕೊಂಡ್ರು. ಕಾಪ್ದು ಮಸ್ತ್ ಪಂಚ್ ಡೈಲಾಗು. ನೌ ಆನ್ವರ್ಡ್ಸ್ ವಿ ಕ್ಯಾನ್ ನೆವರ್ ಸೇ ನೆವರ್ ಅಗೈನ್. ಓ, ಯಾರಿಗಾರ ಏನಾರು ಅನ್ಸ್ತಾ? ಗಾಳಿ ಹೊಡೆದಂಗ ಆಯ್ತಲ್ವಾ? ಇಲ್ಲ, ಎಲ್ಲ ಕಿಟಕಿ ಮುಚ್ಚಿದೆ. ನಿನ್ನ ಕಲ್ಪನೆ ಅಷ್ಟೇ. ಹರೀಶನ್ ಮನೆ ಏನಾರು ಹಾಂಟೆಡ್ ಹೌಸಾ? ಇತ್ತು ಏನ್ ಗುರು, ನಿಮ್ ಮನೇಲಿ ಮೊಬೈಲ್ ನೆಟ್ವರ್ಕ್ ಸಿಗಲ್ಲಲ್ಲ? ಓ, ಇಂಟರ್ನೆಟ್ ಕೂಡ ವರ್ಕ್ ಆಗ್ತಿಲ್ಲ? ನಥಿಂಗ್. ಏನಪ್ಪ ಇದು? ಹರೀಶ, ಇದು ಏನ್ ಕಾಡಲ್ಲಿ ಮನೆ ಕಟ್ಟಿದ್ಯಪ್ಪ, ನೆಟ್ವರ್ಕ್ ಇಲ್ಲ, ಇಂಟರ್ನೆಟ್ ಇಲ್ಲ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್. ಹಾಯಾಗಿ ನಮ್ಮ ತರ ಸಿಟಿಲಿ ಮನೆ ಕಟ್ಕೊಂಡು ಬರಬಾರ್ದ ನೀನು? ಈ ವಾತಾವರಣದಲ್ಲಿ ಇರೋ ನೆಮ್ಮದಿ ನಿಮ್ಮ ಸಿಟಿನಲ್ಲೇ ಯಾವತ್ತೂ ಸಿಗೋದಿಲ್ಲ. ನೀವು ಬೆಳಗ್ಗೆ ಹೊತ್ತು ಬರಬೇಕು. ಹೊರಗಡೆ ಹೋದರೆ ಹಕ್ಕಿ ಪಕ್ಷಿಗಳು, ಜಿಂಕೆ ಮರಿ, ಸುಂದರವಾದ ಗಿಡ ಮರಗಳು, ಅದು ನೋಡೋದಕ್ಕೆ ಎಷ್ಟು ಚೆನ್ನ. ಇಂಥ ಜಾಗದಲ್ಲೇ ಅಲ್ವಾ ನಮ್ಮಂಥ ಕಲಾವಿದರಿಗೆ ಕುಂಚದ ಸ್ಫೂರ್ತಿ ಸಿಗೋದು. ಹರೀಶ, ಇವತ್ತು ನಿನ್ ಮುಖ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಿದೆ. ಆ ಮುಖದಲ್ಲಿ ಏನೋ ತೇಜಸ್ಸು, ಏನೋ ಶಾಂತತೆ. ಮದ್ವೆಲ್ ಕಾಣ್ತಿದ್ಯಲ್ಲ, ಕಾಣ್ತಾ ಇದೀಯ ಇವತ್ ನೀನು. ಯಾವ ಕ್ರೀಮ್ ಹಚ್ಕೊಂಡಿದ್ಯಾ? ಏನು ಕ್ರೀಮಾ? ಅಲ್ಲ, ನೀನು ಮೊದಲೇ ಟೀ ಟಾಟ್ಲರ್. ಏನಾದರೂ ಎಣ್ಣೆ ಏನಾದ್ರು ಮಿಕ್ಸ್ ಆಗಿದೆಯಾ ನೋಡು ಸ್ವಲ್ಪ. ಹಲೋ ಹಲೋ. ಏನಮ್ಮ, ಎಷ್ಟೊತ್ತು ಮನೆಗೆ ಬರೋದು? ಎಷ್ಟೊತ್ತಿಂದ ನಾವೆಲ್ಲ ಇಲ್ಲಿ ಕುಂತ್ಕೊಂಡು ಕಾಯ್ತಾ ಇದ್ದೀವಿ. ಆಲ್ರೆಡಿ 1 ಬಾಟ್ಲು ಖಾಲಿ ಆಯಿತು. ಹಲೋ, ಏನು ಹೇಳೋದು ಕೇಳಿಸ್ತಾ ಇಲ್ಲ. ಅವಂತಿ, ಹಲೋ, ಬಂದೆ ತಾಡು, ಇಲ್ಲಿ ಆಚೆ ಬರ್ತೀನಿ, ಸಿಗ್ನಲ್ ಸಿಗ್ತಾ ಇಲ್ಲ. ಅವಂತಿ, ಕೇಳಿಸ್ತಾ ಇದೆಯಾ? ಹಲೋ 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 ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಇವಾಗ ಕೇಳಿಸ್ತಾ ಇದೆ, ತಾಡು. ಎಲ್ಲರೂ ಇಲ್ಲೇ ಇದ್ದಾರೆ, ಸ್ಪೀಕರ್ಗೆ ಹಾಕ್ತೀನಿ, 1 ನಿಮಿಷ. ಓಕೆ. ನೀವೆಲ್ಲ ಇಲ್ಲೇ ಇದ್ದೀರಲ್ಲ, ನಾನು ಯಾರು ಫೋನ್ ಎತ್ತುತ್ತಾ ಇಲ್ವಲ್ಲ. ನಾನು ಎಷ್ಟೊತ್ತಿಂದ ಟ್ರೈ ಮಾಡ್ತಾ ಇದ್ದೀನಿ. ಸಂಜೆ ಹರೀಶಂಗೆ ಆಕ್ಸಿಡೆಂಟ್ ಆಯ್ತು. ನಾನಿಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದೀನಿ, ಅವನು ICU ಇದ್ದಾನೆ. ಇದು ಒಳ್ಳೆ ಮಜಾ. ನೀವಿಬ್ರು ಗಂಡ ಹೆಂಡತಿ ಸೇರಿಬಿಟ್ಟು ಯಾವಾಗಲೂ ನಮ್ಮನ್ನು ಬಕ್ರಾ ಮಾಡ್ತೀರಾ. ಮೋಸ್ಟ್ಲಿ ಈ ಸತಿ ಸರಿ ಪ್ಲ್ಯಾನ್ ಮಾಡಿಲ್ಲ. ನಾವೆಲ್ಲ ನಿಮ್ಮನ್ನೆಲ್ಲ ಕುಂತ್ಕೊಂಡು ಹರೀಶನ್ ಜೊತೆ ಎಣ್ಣೆ ಹೊಡಿತಾ ಇದ್ದೀವಿ. ಇಂಥ ವಿಚಾರದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ? ಹರೀಶ ಸ್ವಲ್ಪ ಹೊತ್ತಾಯ್ತು ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ. ಗೈಸ್, ಹೀಸ್ ಗಾನ್. ಅವಂತಿ ಹೇಳಿದ್ದು ನಿಜ. ಸೂಪರ್ ಕಣ. ನೀನು ಪ್ರ್ಯಾಂಕ್ ಮಾಡೋದ್ರಲ್ಲಿ ನಿಸ್ಸಿಮ ಅಂತ ನಮ್ಗೆಲ್ಲ ಗೊತ್ತು. ಆದ್ರೆ ಫಸ್ಟ್ ಟೈಮ್ ಫೇಲ್ ಆಗಿದ್ಯಾ, ಗೊತ್ತಾಯ್ತಲ್ವಾ? Breaking news.
A tragic accident claimed the life of renowned city artist and painter Harish Kumar when an irresponsible driver, distracted by texting while driving, lost control of the vehicle. The city mourns the loss of a gifted artist whose colors once brought life to our own lives. ಏನೋ ಮೇಜರ್ ಆಕ್ಸಿಡೆಂಟ್ ಆದಂಗಿದೆ, ಟ್ರಾಫಿಕ್ಕು ಸಖತ್ ಸ್ಲೋ ಆಗಿದೆ. ಅವಂತಿ ಹೇಳಿದ್ದು ನಿಜ. ಬರ್ತಾ ಜ್ಞಾಪಕ ಇದೆಯಾ? 20 ವರ್ಷದ ಹಿಂದೆ ಏನೋ ಸಾಧನೆ ಮಾಡ್ತೀನಿ ಅಂತ 2 ಸೂಟ್ಕೇಸ್ ಇಟ್ಕೊಂಡು ಅಮೆರಿಕಾಗೆ ಬಂದೆ. ಮುಂದೇನು ಅಂತ ಯೋಚನೆ ಮಾಡ್ತಿದ್ದಾಗ ನಿನ್ನ ರೂಮ್ನಲ್ಲಿ ಜಾಗ ಕೊಟ್ಟೆ. ದುಡ್ಡಿಲ್ದಿದ್ದಾಗ ಹಣದ ಸಹಾಯ ಮಾಡಿ. ಹೇಗೋ ನಿನ್ನ ಋಣ ತೀರಿಸ್ಲಿ. ರಘು, ಕೆಲವು ವರ್ಷಗಳ ಹಿಂದೆ ನಾನು ಕೆಲಸ ಕಳೆದುಕೊಂಡು ಈ ಮುಂದೆ ಏನು ಅಂತ ಯೋಚನೆ ಮಾಡ್ತಿದ್ದಾಗ ನಿನ್ನ ಸ್ನೇಹಿತರನ್ನೆಲ್ಲ ಕಾಡಿಬೇಡಿ ನನಗೊಂದು ಕೆಲಸ ಕೊಡಿಸ್ದೆ. ನಾನು ಡಿಪ್ರೆಷನ್ನಲ್ಲಿದ್ದು ಯೋಚನೆ ಮಾಡ್ತಾ ಕೂತಿದ್ದಾಗ ಮೇಲೆ ಎತ್ತಿ ಧೈರ್ಯ ತುಂಬಿದೆ. ನಿನ್ನ ಋಣನ ನಾನು ಹೇಗೋ ತೀರಿಸ್ಲಿ? ದಾಮಿನಿ, ಪೂರ್ವಿ, ನಿಮಗೆ ನೆನಪಿದೆಯಾ? ಅವಂತಿ ಪ್ರೆಗ್ನೆಂಟ್ ಆದಾಗ ನಮ್ಮ ತಾಯಿಗೆ ವೀಸಾ ಸಿಗಲಿಲ್ಲ. ಇದನ್ನು ಹೇಗಪ್ಪ ನಿಭಾಯಿಸೋದು ಅಂತ ಯೋಚನೆ ಮಾಡ್ತಿದ್ದಾಗ ತಾಯಿ ಥರ ಬಂದು ಅವಳನ್ನ ನೋಡ್ಕೊಂಡ್ರಿ, ಬಾಣಂತನ ಮಾಡಿದ್ರಿ. ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ? ಒಬ್ಬ ಮನುಷ್ಯ ಬಿದ್ದಾಗ ಮೇಲೆ ಎತ್ತೋಕೆ, ಗೆದ್ದಾಗ ಬೆನ್ನು ತಟ್ಟೋಕೆ 4 ಕೈಗಳು ಬೇಕು ಅಂತ ದೊಡ್ಡೋರು ಹೇಳಿದ್ದಾರೆ. ನನ್ನ ಜೀವನದಲ್ಲಿ ಆ 4 ಕೈಗಳು ನೀವೇ ಆಗಿದ್ರಿ. ನಾನು ನಿಮ್ಮ ಜೊತೆ ನಕ್ಕು ನಲಿದ ದಿನಗಳು, ಕೂತು ಮಾತಾಡಿದ ಸಂಜೆಗಳು, ನೀವು ನನ್ನನ್ನು ರೇಗಿಸಿದ ಎಷ್ಟೋ ಘಟನೆಗಳು, ಸಣ್ಣ ಪುಟ್ಟ ಕೋಪಗಳು ಇಲ್ಲೇ ಅಚ್ಚಳಿಯಾಗಿ ಉಳಿದಿದೆ. ಆದರೆ ಏನು ಮಾಡೋದು, ನಾನು ಮಾತ್ರ ಮುಂದೆ ಹೋಗಬೇಕಾಗಿದೆ. ನಿಮ್ಮಲ್ಲಿ ಹೇಳಬೇಕಾದ ಎಷ್ಟೋ ಮಾತುಗಳು, ಕೇಳಬೇಕಾದ ಕ್ಷಮೆಗಳು, ಥ್ಯಾಂಕ್ಸ್ಗಳು ಇಲ್ಲೇ ಉಳಿದಿದೆ. ಆದರೆ ಏನು ಮಾಡೋದು, ಕಾಲ ನನಗೆ ಇನ್ನೂ ಉಸಿರು ಕೊಡಲಿಲ್ಲ ಅಷ್ಟೆ. ಫ್ರೆಂಡ್ಸ್, ಈ ನನ್ನ ಜಾಗವನ್ನು ನಿಮ್ಮ ಜೊತೆ ಯಾರೂ ತುಂಬೋಕ್ಕಾಗಲ್ಲ ಅನ್ನೋ ಜಂಬ ನನಗಿದೆ. ಆದರೆ ನಾನಿಲ್ಲ ಅಂತ ನೀವೆಲ್ಲಿ ದುಃಖ ಪಡ್ತಿರೋ ಅನ್ನೋ ಭಯ ಕೂಡ ಇದೆ. ಆದರೆ ನಾನು ಎಲ್ಲೂ ದೂರ ಹೋಗ್ತಾ ಇಲ್ಲ. ನಿಮ್ಮ ನಗುವಿನಲ್ಲಿ, ನೆನಪಲ್ಲಿ, ಮೌನದಲ್ಲಿ ಸದಾ ಇರ್ತೀನಿ. ಈ ವಿದಾಯ ಅಷ್ಟು ಸುಲಭ ಅಲ್ಲ. ಆದರೆ ನಿಮ್ಮ ಸ್ನೇಹ ಸದಾ ನನ್ನ ಜೊತೆ ಇರುತ್ತೆ ಅನ್ನೋ ಒಂದೇ ಒಂದು ಸಮಾಧಾನದಿಂದ ನಾನು ಹೋಗ್ತಾ ಇದ್ದೀನಿ. ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿ ಗರ್ಭ ಧರಿಸುವುದು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. To the moments that outlive us, here is the last toast, my friends. Here's the birthday cake. ಸ್ವಾರ್ಥರಹಿತ ಸ್ನೇಹಕ್ಕೆ ಇವರಿಗಿವರೇ ಸಾಟಿ, ತ್ಯಾಗದಲ್ಲೂ ಬಂಧದಲ್ಲೂ ಇವರಲೇ ಪೈಪೋಟಿ, ಸಮವೇ ಇಲ್ಲ ವಿಶ್ವದಲ್ಲಿ ಇವರ ಪ್ರೀತಿಗೆ, ಚಿರವಾಗುಳಿದ ಅನುಪಮ ಇವರ ಮೈತ್ರಿಯ ರೀತಿಗೆ,
ಮಿಡಿಯುತ್ತಿರಲಿ ಸದಾ ಈ ಸ್ನೇಹದ ಸ್ಪಂದನ ಅಳಿಯದಿರಲಿ ಎಂದಿಗೂ ಈ ದಿವ್ಯ ಬಂಧನ ಅಳಿಯದಿರಲಿ ಎಂದಿಗೂ ಈ ದಿವ್ಯ ಬಂಧನ.